ಇವತ್ತು ನಾನು 13 kg ವೆಯ್ಟ್ ಲಾಸ್ ಮಾಡೋಕ್ಕೆ ಯಾವ ಥರ ಬ್ರೇಕ್ಫಾಸ್ಟ್ ತಿಂತಿದ್ದೆ ಅಂತ ತೋರಿಸ್ತೀನಿ. ಅದರಲ್ಲಿ ಒಂದು ಬ್ರೇಕ್ಫಾಸ್ಟ್ ಇದು ಕೂಡ ಆಗಿತ್ತು. ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ಇವತ್ತು ಮಾಡ್ತಿರೋ ಬ್ರೇಕ್ಫಾಸ್ಟು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ. ನಾನು ಕುಂಬಳಕಾಯಿ ಪಲ್ಯನ ಯಾವ ಥರ ಮಾಡ್ತೀನಿ ಅಂತ ರೆಸಿಪಿನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕೊಂಡು ಪಟ ಪಟ ಅನ್ಸ್ಕೊಬೇಕು. ಅದೇ ಇದಕ್ಕೆ ನಾವು ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕೊಂಡು ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊತೀವಿ. ಅದ್ರ ಜೊತೆಗೆ ನಾವು ಖಾರಕ್ಕೆ ಅಂತ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಬೇಕು, ಖಾರ ಜಾಸ್ತಿ ಬೇಕಂದ್ರೆ ಅದನ್ನು ಹಾಕೊಬಹುದು. ಸಿಂಪಲ್ ಆಗಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟು ನಾನು ಈ ಕುಂಬಳಕಾಯಿನ ಬೇಯಿಸ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕುಂಬಳಕಾಯಿ ಕೆಳಗಡೆ ಸೀದಂಗ ಒಂಚೂರು ನೀರಿಲ್ಲ ಅಂದ್ರೆ ಅದಕ್ಕೇನೆ ನೀರ್ನ ಸ್ವಲ್ಪ ಚಿಮ್ಕಿಸ್ಕೋಬೇಕು ಅಷ್ಟೇ. ಕುಂಬಳಕಾಯಿ ಅದರದೇ ನೀರ್ ಬಿಡೋ ತನಕ ಇದೊಂದ್ ಸ್ವಲ್ಪ ನೀರ್ ಚಿಮ್ಸಿದ್ರೆ ಅದು ಸಿಹಿಯಲ್ಲ. ಪಕ್ಕದಲ್ಲಿ ಈ ಕಡೆ ನಾರ್ಮಲ್ ಆಗಿ ಚಪಾತಿ ಬೇಯಿಸ್ಕೊಳ್ಳೋಣ. ಮಾಮೂಲಿ ನಾನು ಚಪಾತಿಗೆ ಹಿಟ್ಟನ್ನ ಕಲ್ಸ್ಕೊಂಡು ಅದನ್ನ ಹೊತ್ಕೊಂತಾ ಇದ್ದೀನಿ ಇಲ್ಲಿ. ಇವಾಗ ಕುಂಬಳಕಾಯಲ್ಲಿ ಏನ್ ವಿಶೇಷತೆ ಇದೆ ಅಂತ ಹೇಳ್ತೀನಿ. ಕುಂಬಳಕಾಯಿ ಪಲ್ಯ ಹೇಗ್ ವೇಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಕುಂಬಳಕಾಯಿ ಒಂದು ಲೋ ಇನ್ ಕ್ಯಾಲೋರೀಸ್ ಆಗುತ್ತೆ, ಜೊತೆಗೆ ಅದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಥರ್ಡ್ ಥಿಂಗು, ನೀವು ವರ್ಕೌಟ್ ಮಾಡಿ ತಿಂದ್ರೆ ಅದರಲ್ಲಿ ಪೊಟ್ಯಾಷಿಯಂ ಇರೋದ್ರಿಂದ ಮಸಲ್ ರಿಕವರಿಗೆ ಹೆಲ್ಪ್ ಮಾಡುತ್ತೆ ಕುಂಬಳಕಾಯಿ. ಜೊತೆಗೆ ಸ್ಟ್ರೆಸ್ ಇದ್ರೆ ಸ್ಟ್ರೆಸ್ ನ ಫ್ರೀ ಮಾಡೋ ಪವರ್ ಕೂಡ ಕುಂಬಳಕಾಯಿಗಿದೆ. ಇಷ್ಟೆಲ್ಲ ಅಂಶ ನಾರ್ಮಲ್ ನಮ್ ತರಕಾರಿ ಎಲ್ಲ ಇರ್ಬೇಕಾದ್ರೆ ನಾವ್ಯಾಕೆ ಫ್ಯಾನ್ಸಿಯಾಗಿ ಕಷ್ಟಪಟ್ಟು ಯಾವ್ದ್ಯಾವ್ದೋ ಸಪ್ಪೆ ಊಟನ ತಿನ್ಕೊಂಡು ಲೈಫಲ್ಲಿ ಜಿಗುಪ್ಸೆ ಬರ್ಕೊಂಡು ಅಯ್ಯಪ್ಪ ನಮ್ ಕೈಲಿ ಆಗದೇ ಇಲ್ಲ ಅಂತ ಅನ್ಕೊಂಡು ಡಿಮೋಟಿವೇಟ್ ಆಗಿ ನಮ್ ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ನ ಹೇಗ್ ನಿರ್ಪಿಸ್ಕೋಬಹುದು ಅದನ್ನ ಕೈ ಬಿಟ್ಬಿಡ್ತೀವಿ. ಪಲ್ಯನ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ. ಸೊ ದಟ್ ಹಬೆಯಲ್ಲಿ ಚೆನ್ನಾಗಿ ಕುಂಬಳಕಾಯಿ ಮೆತ್ತಗೆ ಒಳ್ಳೆ ಬಟರ್ ತರ ಬೇಯಲಿ ಅಂತ. ಪಲ್ಯ ಚೆನ್ನಾಗಿ ಬಂದಿದೆ. ನಾನು ಫ್ಲೇವರ್ಗೆ ಅಂತ ಜೀರಿಗೆ ಪುಡಿ ಕೂಡ ಹಾಕಿ ಉದುರಿಸಿ ಫ್ರೈ ಮಾಡಿದ್ದೀನಿ. ಅದನ್ನ ತೋರ್ಸೋದ್ ಮರ್ತೋಗಿದ್ದೀನಿ ಈ ವಿಡಿಯೋದಲ್ಲಿ. ಲಾಸ್ಟ್ ಅಲ್ಲಿ ಗಾರ್ನಿಶಿಂಗ್ ಅಂತ ಕೊತ್ತಂಬರಿ ಸೊಪ್ಪು ಹಾಕೊಂಡು ತಿರುಗಿಸ್ಕೊಂಡ್ಬಿಡಿ ಸ್ಟವ್ ಆಫ್ ಮಾಡಾದ್ಮೇಲೆ. ಈಗ ನಾನು ಎಷ್ಟು ಕ್ವಾಂಟಿಟಿ ತಿಂತಾ ಇದ್ದೀನಿ ಅಂತ ಹೇಳಿದ್ರೆ 2 ಚಪಾತಿ, 150 ಗ್ರಾಮ್ ಪಲ್ಯ, ಹಾಗೆ ನಾನು ಅರ್ಧ ಆಪಲ್ ತಿಂತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಈ ತರ ಸಿಂಪಲ್ ಐಡಿಯಾಗಳನ್ನ ನಾನು ನಿಮ್ಮ ಮುಂದೆ ತಂದು ಇಡ್ತಾ ಇರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.